ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ. ಬೀದರ್ ಕೋಟೆ, ಅಷ್ಟೂರು ಗುಂಬಜು, ಅನುಭವ ಮಂಟಪವನ್ನು ನೋಡೋದಕ್ಕೆ ಪ್ರವಾಸಿಗರು ಹರಿದು ಬಂದಿದ್ದಾರೆ. ಬೀದರ್ನ ಐತಿಹಾಸಿಕ ಪ್ರವಾಸಿ ತಾಣಗಳು ಫುಲ್ ರಶ್ ಆಗಿದ್ದಾವೆ. ಜನಜಂಗುಳಿ ಏರ್ಪಾಡಾಗಿದೆ. ಬಹುತೇಕ ಎಲ್ಲ ಪ್ರವಾಸಿ ತಾಣಗಳ ಪರಿಸ್ಥಿತಿಯೂ ಕೂಡ ಇದೇ ರೀತಿ ಇರುವಂತಹದ್ದು. ಎಲ್ಲಿ ನೋಡಿದರೂ ಕೂಡ ಜನ ಜನ ಜನ. ರಾಜ್ಯದ ಮೂಲೆ ಮೂಲೆಯಿಂದ, ಹೊರ ರಾಜ್ಯದಿಂದಲೂ ಕೂಡ ಪ್ರವಾಸಿಗರು ಆಗಮಿಸ್ತಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಬೀದರ್ನಿಂದ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಹೆಂಗಿದೆ ಹೊಸ ವರ್ಷದ ಸೆಲೆಬ್ರೇಷನ್ ಮೂಡು? ಕ್ರೌಡ್ ಹೇಗಿದೆ ಪ್ರವಾಸಿಗರದ್ದು? ಡೀಟೇಲ್ಸ್ ಕೊಡ್ಬೋದಾ ಅಂತ? ಖಂಡಿತ ಪ್ರೇಮ್, ನಿಜಕ್ಕೂ ಗಡಿ ಜಿಲ್ಲೆ ಬೀದರಲ್ಲೂ ಅಂದರೆ ಪ್ರಮುಖವಾಗಿ 2025 ಮುಗಿದು ಇವತ್ತು ಕೊನೆಯ ದಿನ 26ಕ್ಕೆ ಕಾಲಿಡ್ತಾ ಇದ್ವಿ. ಹೀಗಾಗಿ ಹಳೆ ವರ್ಷಕ್ಕೆ ಬಾಯ್ ಬಾಯ್ ಹೇಳ್ತಿರೋಂಥದ್ದು, ಹೊಸ ವರ್ಷಕ್ಕೆ ಹಾಯ್ ಹಾಯ್ ಹೇಳ್ತಿರೋಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಹೊಸ ವರ್ಷದ ಎಫೆಕ್ಟ್ಗೆ ಒಂದು ರೀತಿಯ ಐತಿಹಾಸಿಕ ಪ್ರವಾಸಿ ತಾಣಗಳು ತುಂಬಿ ತುಳುಕ್ತಿರೋಂಥದ್ದು. ಅಷ್ಟು ಜನ ಅಂದರೆ ಪ್ರವಾಸಿಗರು ಬಂದು ದಂಡೆ ಹರಿದು ಬರ್ತಿರೋಂಥದ್ದು ನೋಡ್ಬೋದು. ನಾವು ಬೀದರ್ನ ಐತಿಹಾಸಿಕ ತಾಣದಲ್ಲಿ ಯಾವ ರೀತಿ ಇಷ್ಟು ಒಂದು ರೀತಿಯ ಜನ ಜಂಗುಳಿ ಇದೆ ಅನ್ನುವಂಥದ್ದು, ಯಾವ ರೀತಿ ಪ್ರವಾಸಿ ತಾಣಗಳಿಗೆ ಜನಗಳು ಮುಗಿಯ ಬೀಳ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಇವತ್ತು ಕೊನೆಯ ದಿನ, 2025ರ ಕೊನೆಯ ದಿನ, ನಾಳೆಗೆ ಹೊಸ ವರ್ಷ. ಹೀಗಾಗಿ ಹ್ಯಾಪಿ ಹೊಸ ವರ್ಷಕ್ಕೆ ಇವತ್ತು ನೋಡ್ಬೋದು ಯಾವ ರೀತಿ ಏನೊಂದು ಜನ ಜಂಗುಳಿ ಆಗಿರುವ. ಅದರಲ್ಲೂ ಪ್ರಮುಖವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಿರುವಂಥದ್ದು. ಯಾಕಂದರೆ ಎಲ್ಲ ಪ್ರಮುಖ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ನೋಡ್ಬೋದು. ಯಾವ ರೀತಿ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಇರುವಂಥದ್ದು ಸ್ಟೂಡೆಂಟ್ಗಳು ಕೂಡ ನೋಡ್ಬೋದು. ಹಿಂದೆ ಕೂಡ ಒಂದು ರೀತಿ ನೋಡ್ಬೋದು ಯಾವ ರೀತಿ ಪ್ರವಾಸಿಗರು ತುಂಬಿ ತುಳುಕ್ತಾ ಇರುವಂಥದ್ದು, ಒಂದು ರೀತಿಯ ಸೆಲ್ಫಿ ತಗೋತಾ ಇದ್ದಾರೆ ಅನ್ನುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಯಾವ ರೀತಿ ಇದು ಐತಿಹಾಸಿಕ ಬೀದರ್ನ ಕೋಟೆಯ ದೃಶ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೀದರ್ನ ಐತಿಹಾಸಿಕ ಅಷ್ಟೂರು ಗುಮ್ಮಜ್ ಆಗಿರ್ಬೋದು, ಅನುಭವ ಮಂಟಪ ಆಗಿರ್ಬೋದು, ಗುರುದ್ವಾರ ಆಗಿರ್ಬೋದು, ಈ ರೀತಿಯ ಪ್ರವಾಸಿ ತಾಣಗಳಲ್ಲಿ ಒಂದು ರೀತಿಯ ಕಿಕ್ಕಿರಿದು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ನಾಳೆ ಹೊಸ ವರ್ಷ. ಹಾಗಾಗಿ ಇವತ್ತು ಕೊನೆಯ ದಿನದ ಇವತ್ತು ಯಾವ ರೀತಿ ಇದರೇ ನೋಡ್ಬೋದು. ನೀವು ಮಕ್ಕಳು ಕೂಡ ನೋಡ್ಬೋದು ಯಾವ ರೀತಿ ಹೊಸ ವರ್ಷಕ್ಕೆ ಶುಭಾಶಯ ಹೇಳ್ತದ್ದು, ಹೊಸ ವರ್ಷಕ್ಕೆ ನೀವು ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದಾರೆ ಮಕ್ಕಳು ಅನ್ನುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಯಾವ ರೀತಿ ಒಂದು ರೀತಿಯ ಜನ ಜಂಗುಳಿ ಇದೆ ಅನ್ನುವಂಥದ್ದು. ಅಂದರೆ ಪ್ರಮುಖವಾಗಿ ಎಲ್ಲ ಕಡೆನೂ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ಕಡೆನೂ ಪ್ರವಾಸಿಗರ ಒಂದು ದಂಡು ಹರಿದು ಬರ್ತಿರುವಂಥದ್ದು. ಪ್ರಮುಖವಾಗಿ ಪೊಲೀಸರು ಕೂಡ ಒಂದು ರೀತಿಯ ಐ ಅಲರ್ಟ್ ಆಗಿರುವಂಥದ್ದು. ಈಗ ವಿದ್ಯಾರ್ಥಿಗಳು ಮಾತಾಡ್ಸೋಣ, ಏನು ಹೊಸ ವರ್ಷಕ್ಕೆ ಯಾವ ರೀತಿ ಅನ್ನುವಂಥದ್ದು. ಹೊಸ ವರ್ಷ ಈಗ ಹಳೆ ವರ್ಷ ಹೋಗಿ ಹೊಸ ವರ್ಷ ಬರ್ತಾ ಇದೆ. ಪ್ರವಾಸಿ ತಾಣ ನೋಡಕ್ ಬಂದ್ರಿ ಬೀದರ್ ಕೋಟೆ, ಏನಂತಿದೆ ನಿಮ್ಗೆ? ಏನಂತೀರಿ? ಏನಿಲ್ಲ, ನಾವು 2025ನೇ ಸಾಲಿನ ಕೊನೆಯ ದಿನವಾದ ಡಿಸೆಂಬರ್ 31ನೇ ತಾರೀಕಂದು ಬೀದರ್ನ ಮಹತ್ವ ಐತಿಹಾಸಿಕ ಸ್ಥಳವಾದ ಬೀದರ್ ಕೋಟೆಗೆ ಪ್ರವಾಸ ಮಾಡಲು ಬಂದಿದ್ದೇವೆ. 25ನೇ ಸಾಲಿನ ಕಹಿ ನೆನಪುಗಳನ್ನು ಮರೆತು ಹೊಸ ವರ್ಷಕ್ಕೆ ಕಾಲಿಡಲು ನಮ್ಮ ಐತಿಹಾಸಿಕ ಸ್ಥಳವಾದ ಬೀದರ್ ಕೋಟೆಯನ್ನು ಆಗಮಿಸಿದ್ದೇವೆ. ಏಕೆಂದರೆ ಬಹಳ ಖುಷಿ ಆಗ್ತಿದೆ. ಏಕೆಂದ್ರೆ ನಮ್ಮ ಐತಿಹಾಸಿಕ ಸ್ಥಳ ಬೀದರ್ ಕೋಟೆ ಆಗಿದೆ. ಬಹುಮನಿ ಸಾಮ್ರಾಜ್ಯದ 2ನೇ ರಾಜಧಾನಿಯಾದ ಬೀದರ್ ಕೋಟೆಯನ್ನು ಬಂದಿದ್ದೇವೆ. ಇನ್ನೂ ಇಲ್ಲ, ಈ ಒಂದು ವರ್ಷದಲ್ಲಿ ನಾವು ಏನು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ತಮ್ಮೆಲ್ಲ ಮಾಹಿತಿಗಾಗಿ. ವರ್ಷ ಪೂರ್ತಿ ಜೀವನದ ಜಂಜಾಟ ಇದ್ದಿದ್ದೆ. ಈ ಹೊಸ ವರ್ಷದ ಸಂದರ್ಭದಲ್ಲಾದರೂ ಕೂಡ ಎಲ್ಲವನ್ನ ಮರೆತು ಕೆಲವರು ಪಾರ್ಟಿ ಮೂಡಿಗೆ ಜಾರಿದರೆ, ಇನ್ನು ಕೆಲವರು ಪ್ರವಾಸಿ ತಾಣಗಳಿಗೆ, ಇನ್ನು ಕೆಲವರು ಪ್ರಕೃತಿಯ ಮಡಿಲಿನಲ್ಲಿ ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿಯೇ ರಾಜ್ಯದ ಬಹುತೇಕ ಪ್ರವಾಸಿ ತಾಣಗಳು ಜನರಿಂದ ತುಂಬಿ ತುಳುಕ್ತಾ ಇದ್ರೆ, ಮತ್ತೊಂದು ಕಡೆ ಪಾರ್ಟಿ ಮೂಡಿಗೆ ಜಾರೋದಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಸಂಭ್ರಮಾಚರಣೆ, ಜೋಶು, ಸೆಲೆಬ್ರೇಷನ್ನು ಎಲ್ಲವೂ ಕೂಡ ಸರಿ. ಬಟ್ ಇದರ ಜೊತೆಗೆ ನಮ್ಮ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಹದ್ದು ಮೀರಿದ ವರ್ತನೆಯನ್ನು ಆದಷ್ಟು ಕಡಿಮೆ ಕೂಡ ಮಾಡಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಅಲ್ಲಿ ಹೇಗಿದೆ ಹೊಸ ವರ್ಷದ ಸಂಭ್ರಮಾಚರಣೆ? ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಜಿಲ್ಲಾಡಳಿತ ಪರ್ಮಿಷನ್ ವಿಚಾರದಲ್ಲಿ? ಡೀಟೇಲ್ಸ್ ಕೊಡಬಹುದಾ ಅಂತ? ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂಥದ್ದು. ಮಂಗಳೂರಿನ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹಾಗೆ ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಕಟ್ಟುನಿಟ್ಟಿನ ಕೆಲವೊಂದು ಕ್ರಮಗಳನ್ನು ಮಾಡಿದ್ದಾರೆ. ಆದರೂ ಪ್ರವಾಸಿಗರಿಗೆ ಜೊತೆಗೆ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡುವವರಿಗೆ ಯಾವುದೇ ರೀತಿಯಾದಂಥ ತೊಡಕು ಆಗದ ರೀತಿಯಲ್ಲೇ ಕಾನೂನು ಕ್ರಮಗಳನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇವತ್ತು ಪ್ರವಾಸಿ ತಾಣಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಿರುವಂಥದ್ದು. ನಾವೀಗ ಮಂಗಳೂರಿನ ಪ್ರಸಿದ್ಧ ಬೀಚ್ ಆಗಿರುವಂಥ ತಣ್ಣೀರುಬಾವಿ ಬೀಚಲ್ಲಿದ್ದೇವೆ. ಇಲ್ಲಿ ಗಮನಿಸಬಹುದು, ಬೆಳಿಗ್ಗಿನಿಂದಲೂ ಈ ಬಿಸಿಲಿಗೂ ಈಗ ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಬಂದು ಸೇರಿರುವಂಥದ್ದು. ಬೇರೆ ಬೇರೆ ಜಿಲ್ಲೆಗಳಿಂದ ಜೊತೆಗೆ ಹೊರ ರಾಜ್ಯಗಳಿಂದಲೂ
ಪ್ರವಾಸಿಗರು ಈ ಬಾರಿ ಕರಾವಳಿಗೆ ಆಗಮಿಸ್ತಿರುವಂಥದ್ದು. ಕರಾವಳಿಯಲ್ಲಿರುವಂಥ ಕಡಲ ತೀರಗಳೇ ಬಹಳಷ್ಟು ಪ್ರಮುಖವಾಗಿರುವಂಥ ಒಂದು ಪ್ರವಾಸಿ ತಾಣ. ಹಾಗಾಗಿ ಪ್ರವಾಸಿ ತಾಣಗಳಿಗೆ ಬರುವಂಥ ಏನು ಸಂಖ್ಯೆ ಇದೆ ಅದು ಹೆಚ್ಚಳ ಆಗ್ತಾ ಇದೆ. ಪ್ರಮುಖವಾಗಿ ಕೆಲವೊಂದು ಪುಣ್ಯಕ್ಷೇತ್ರಗಳು ಇಲ್ಲಿರುವಂಥದ್ದು, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಕ್ಷೇತ್ರ, ಆ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಆ ಬಳಿಕ ಈ ಬೀಚ್ಗಳಿಗೆ ಬರುವಂಥದ್ದು ಮಾಮೂಲಿ ಆಗಿರುವಂಥದ್ದು. ಈ ಬಾರಿಯೂ ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಕಡಲ ತೀರಕ್ಕೆ ಆಗಮಿಸ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಕಡಲ ತೀರದಲ್ಲಿ ಅಂದರೆ ತಣ್ಣೀರುಬಾವಿ ಬೀಚ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪ್ರವಾಸಿಗರು ಸೇರಿರುವಂಥದ್ದು. ಮತ್ತೆ ಸಂಜೆ ಆಗ್ತಿದ್ದಂತೆ ಇನ್ನೊಂದಷ್ಟು ಸಂಖ್ಯೆಯಲ್ಲಿ ಜನರು ಸೇರುವಂಥದ್ದು. ಹೀಗಾಗಿ ಪ್ರವಾಸಿ ತಾಣಗಳಿಗೆ ಸಂಜೆ 7 ಗಂಟೆ ನಂತರ ನಿಷೇಧವನ್ನು ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಂಜೆ ವೇಳೆಗೆ 7 ಗಂಟೆ ನಂತರ ಅಂದರೆ ಸಂಪೂರ್ಣವಾಗಿ ಕತ್ತಲಾದ ಬಳಿಕ ನೀರಿಗೆ ಇಳಿಯುವ ಹಾಗಿಲ್ಲ. ಹಾಗಾಗಿ ಏನೇ ಪ್ರವಾಸಿಗರಿದ್ದರೂ ಅವರೆಲ್ಲರೂ ಸಂಜೆ ಒಳಗೆ ಬರಬೇಕಾಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ಮಾಡಲಾಗಿದೆ. ಸುಮಾರು ರಾತ್ರಿ 12:30 ಬಳಿಕ ಯಾವುದೇ ರೀತಿಯಾದಂಥ ಆಚರಣೆ ನಡೆಯುವಾಗಿಲ್ಲ. ಅದನ್ನೆಲ್ಲವನ್ನ ಪೂರ್ಣಗೊಳಿಸಬೇಕು. ಜೊತೆಗೆ ಎಲ್ಲೂ ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸಬಾರ್ದು ಅನ್ನುವಂಥ ಸೂಚನೆಯನ್ನು ಪೊಲೀಸರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಮದ್ಯ ಮಾರಾಟ ಏನಿದೆ ಅದಕ್ಕೆ ಬೇಕಾದಂಥ ಅಬಕಾರಿ ಇಲಾಖೆಯಿಂದ ಲಿಖಿತವಾದ ಅನುಮತಿಯನ್ನು ಪಡಿಬೇಕು. ಅದು ಎಲ್ಲೆಲ್ಲಿ ಓಪನ್ ಗ್ರೌಂಡ್ ಜೊತೆಗೆ ಇಂಡೋರ್ಗಳಲ್ಲಿ ಮಾಡಲಾಗುತ್ತೆ ಅಲ್ಲೆಲ್ಲವೂ ಅನುಮತಿಯನ್ನು ಪಡಿಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಹೆಚ್ಚಿನ ಲೌಡ್ ಸ್ಪೀಕರ್ಗಳಾಗಲಿ ಡಿಜೆಗಳನ್ನು ಬಳಸುವಂಥದ್ದಾಗಲಿ ಓಪನ್ ಗ್ರೌಂಡಲ್ಲಿ ಹೆಚ್ಚಾಗಿ ಬಳಸಬಾರ್ದು. ಎಲ್ಲವೂ 12:30 ಒಳಗೆ ಅದು ಸಂಪೂರ್ಣವಾಗಿ ಸ್ಥಗಿತ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವರ್ಷಾಚರಣೆ ನೆಪದಲ್ಲಿ ಅಶ್ಲೀಲ ನೃತ್ಯಗಳನ್ನು ಮಾಡುವುದಾಗಲಿ ಅಥವಾ ಅರೆನಗ್ನ ಪ್ರದರ್ಶನ ಅಥವಾ ಜೂಜು ಈ ರೀತಿಯಾದಂಥ ಅನೈತಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಬೇರೆ ಬೇಕಾದಂಥ ಕೆಲವೊಂದು ಕ್ರಮಗಳನ್ನು ಆಯೋಜಕರೇ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ಸಂಜೆ ಆಗ್ತಾ ಇದ್ದಂತೆ ಇಡೀ ಜಿಲ್ಲಾದ್ಯಂತ ಹೊಸ ವರ್ಷದ ಒಂದು ಕಳೆ ಬರುವಂಥದ್ದು. ಕೆಲವೊಂದು ರೆಸಾರ್ಟ್ಗಳಲ್ಲಿ ಕೆಲವೊಂದು ಪಬ್ಗಳಲ್ಲಿ ಬೇಕಾದಂಥ ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಬೀಚ್ಗಳಿಗೆ ಬರುವಂಥ ಏನಿದೆ ಅದು ಏನಿದ್ರು ಸಂಜೆ 7 ಗಂಟೆ ಒಳಗೆ ಮುಕ್ತಾಯ ಆಗಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ರಾತ್ರಿ ನಡೆಯುವಂಥ ಏನು ಸಂಭ್ರಮಾಚರಣೆ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ತಯಾರಿಗಳನ್ನು ಈ ಜಿಲ್ಲೆಯಲ್ಲಿ ಇಲ್ಲಿನ ಕಟ್ಟುನಿಟ್ಟಿನ ಕ್ರಮವನ್ನು ಮಾಡುವುದರ ಮೂಲಕ ಎಲ್ಲ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯ ಸಂಭ್ರಮ ಮನೆ ಮಾಡಿದೆ. ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಇದೇ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ.